ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮಾಸ್ಟರ್ ಟ್ಯಾಲೆಂಟ್ ಟಾಕ್ ಶೋ. ಇವತ್ತೊಂದು ಸ್ಪೆಷಲ್ ಎಪಿಸೋಡ್. ಯಾಕಂದರೆ ಇವತ್ತು ನಾವು ಸ್ಟುಡಿಯೋ ಬಿಟ್ಟು ಆಚೆ ಬಂದಿದ್ದೀವಿ. ಯಾಕಂದರೆ 3 ಜಾಗಕ್ಕೆ ಹೋಗ್ತಾ ಇದ್ದೀವಿ. ಒಂದು ವೆಟ್ರನ್ ಆ್ಯಕ್ಟರ್ ಮನೆ, ಪ್ಲಸ್ ಗರಡಿ ಮನೆ, ಸಾಯಿಬಾಬಾ ಟೆಂಪಲ್. ಯಾರು ಈ ವೆಟ್ರನ್ ಆ್ಯಕ್ಟರ್ ಇರ್ಬೋದು? ಸೊ ಅದಕ್ಕೆ ಮುಂಚೆ ನಾವು ರೇಣುಕಾ ರಾಜೇಶ್ ಮೇಡಮ್ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರು ನಮ್ಮನ್ನ ಈ 3 ಜಾಗಕ್ಕೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಗೊತ್ತಾಗಿರಬೇಕಲ್ಲ ವೆಟ್ರನ್ ಆ್ಯಕ್ಟರ್ ಯಾರು ಅಂತ. ಎಸ್, ರಾಜೇಶ್ ಸರ್. ಇವರಿದ್ದಿದ್ದ ಮನೆ, ಅವರು ಎಕ್ಸಸೈಸ್ ಮಾಡ್ತಾಯಿದ್ದ ಗರಡಿ ಮನೆ ಮತ್ತು ಸಾಯಿಬಾಬಾ ಟೆಂಪಲ್. ಸೊ ಯಾಕೆ ತಡ? ಇದಕ್ಕೆ ಮುಂಚೆ ಒಂದು ಬಿಸಿ ಕಪ್ ಕಾಫಿ. ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಹೋಗ್ತಾ ಇದ್ದೀವಿ, ತುಂಬ ಚಳಿ ಆಗ್ತಾಯಿದೆ. ಸೊ ಸೂಪರಾದ ಒಂದು ಕಾಫಿ ಕುಡಿದು ಹೋಗೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಸೊ ಮತ್ತೊಮ್ಮೆ ರೇಣುಕಾ ರಾಜೇಶ್ ಮೇಡಮ್ ಜೊತೆ ಇವತ್ತು ಭೇಟಿ ಆಗ್ತಾ ಇದ್ದೀವಿ. ಮೊದಲನೇ ಎಪಿಸೋಡ್ನ ನೀವೆಲ್ಲ ನೋಡಿದ್ದೀರಾ, ತುಂಬ ಜನ ನೋಡಿದ್ದೀರಾ. ಸೊ ಅದರದ್ದು ಕಂಟಿನ್ಯೂಟಿನೇ ಇದ್ದು ಆ ಎಪಿಸೋಡಲ್ಲಿ ಮೇಡಮ್ ಹೇಳಿದ್ರು ಸುಮಾರು ಜಾಗ ಕರ್ಕೊಂಡು ಹೋಗ್ತೀನಿ. ಅವರಿದ್ದಿದ್ದ ಮನೆ, ಗರಡಿ ಮನೆ ಮತ್ತು ಬಾಬಾ ಟೆಂಪಲ್ಲು. ಮೇಡಮ್, ಇವಾಗ ಫಸ್ಟ್ ನಾವು ಬಾಬಾ ಟೆಂಪಲ್ ಬಂದಿದ್ದೀವಿ. ಹೌದು ಅಲ್ವಾ? ಸೊ ಇದ್ರ ಬಗ್ಗೆ ನಮ್ಮ ರಾಜೇಶ್ ಸರ್ಗೂ ಬಾಬಾ ಟೆಂಪಲ್ಗೆ ಏನು ಕನೆಕ್ಷನ್ ಅಂದರೆ, ಅವರು ನಮ್ಮ ತಂದೆಯವರು ಬಾಬಾ ಪರಮ ಭಕ್ತರು. ಬಾಬಾ ಅಂದರೆ ಅಯ್ಯೋ ಬಾಬಾ ಏನೇ ಒಂದಾಗಲಿ ಬಾಬಾ ಅಂತ ಇರ್ತಾರೆ. ಸೊ ಅವ್ರಿಗೆ ಅದಕ್ಕೂ ದೇವಸ್ಥಾನ ಕಟ್ಟೋಕ್ಕೂ ಒಂದು ಅದೃಷ್ಟ ಬೇಕು, ಯೋಗ ಇರಬೇಕು. ಸೊ ಅವರು ಎಲ್ಲ ಬಂದು ಕೇಳ್ಕೊಂಡಿರೋದಾಗ ಅಂತ ಚಂದ ಕಲೆಕ್ಟ್ ಮಾಡಬೇಕಲ್ಲ, ಚಂದ ವಸೂಲಿ ಮಾಡಿ ಈ ಜಾಗನ, ಇಲ್ಲಿ ಗಣೇಶನ ದೇವಸ್ಥಾನ ಇದೆ ಮುಂದೆ. ಸೊ ಈ ಜಾಗದಲ್ಲಿ ಸಾಯಿಬಾಬಾ ಟೆಂಪಲ್ನ ಅವರು ಒನ್ ಆಫ್ ದಿ ಮೇನ್ ಟ್ರಸ್ಟಿ ನಮ್ಮ ತಂದೆಯವರು. ಅವರ ಬಹಳ ಮುತುವರ್ಜಿಯಿಂದ ಅವರ ಕಾಂಟ್ರಿಬ್ಯೂಷನ್, ಅವರ ಕೊಡುಗೆ ಬಹಳ ಅಪಾರವಾದಂಥ ಈ ಸಾಯಿಬಾಬಾ ನಿರ್ಮಾಣ ಆಗೋ ಒಂದು ದೇವಸ್ಥಾನ ನಿರ್ಮಾಣ ಆಗಿರೋವಂಥ ಒಂದು ಇದರಲ್ಲಿ ಅವರ ಪಾತ್ರ ತುಂಬ ಬಹಳ ದೊಡ್ಡದು, ಆಯಿತಾ? ಸೊ ಹಾಗಾಗಿ ಅವ್ರಿಗೆ ತುಂಬ ಖುಷಿ ಇದೆ. ಅಯ್ಯೋ ಏನು ಗುರುವಾರ ಅದ್ರಲ್ಲಿ ಬಂದು ಕೂತ್ಕೊಂಡ್ಬಿಡೋರು. ಆಮೇಲೆ ಪ್ರತಿ ವಾರನೂ ಇಲ್ಲಿ ಪ್ರತಿ ದಿವಸನೂ ಬಂದು ಕೂತ್ಕೊಂಡು 1 ಅವರ್ ಕೂತ್ಕೊಂಡು ಅವ್ರಿಗೇನೋ ನೆಮ್ಮದಿ. ವಾಕಬಲ್. ನಮ್ಮ ತಂದೆ ಮನೆ ಇಲ್ಲೇ ವಿದ್ಯಾರಣ್ಯಪುರದಲ್ಲಿ, ಇದಿರೋದು ವಿದ್ಯಾರಣ್ಯಪುರದಲ್ಲಿ. ಸೊ ನಮ್ಮ ತಂದೆ ಮನೆ ವಾಕಬಲ್. 2 ವೀಲರಲ್ಲೋ ಅಥವಾ 4 ವೀಲರಲ್ಲಿ ಯಾರಾದರೂ ಕರ್ಕೊಂಬಂದ್ಬಿಡೋರು, ಕೂತ್ಕೊಂಡ್ಬಿಡೋ, ಏನೋ ನೆಮ್ಮದಿ, ಅವರಿಗೆ ಖುಷಿ. ಸೊ ಇಲ್ಲಿನ ಒಂದು ಆ್ಯನ್ಯುವಲ್ ಫಂಕ್ಷನ್ಸ್ ಅಂದಾಗ ಅವ್ರಿಗೇನೋ ಸಡಗರ, ಸಂಭ್ರಮ, ಆಯಿತಾ? ಅದೆಲ್ಲ ತುಂಬ ಆಸೆಯಿಂದ, ತುಂಬ ಆಸ್ಥೆಯಿಂದ ಮಾಡಿದ್ದಾರೆ. ಆಮೇಲೆ ನಮ್ಮ ತಂದೆಯವರು ಬಾಬಾ ಅವರ ಪರಮ ಭಕ್ತರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅವರು ನಮ್ಮ ತಾಯಿ ಅಡ್ಮಿಟ್ ಆಗಿಬಿಟ್ಟಿದ್ರು. ಸುಮಾರು ಇದು 11 ವರ್ಷ ಆಯ್ತಲ್ವ, ಸುಮಾರು ಒಂದು 5-6 ವರ್ಷದ ಹಿಂದೆ ಅವ್ರು ಸಾಯೋದಕ್ಕೂ 1-2 ವರ್ಷದ ಮುಂಚೆ. ನಮ್ಮ ತಾಯಿ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾರೆ, ICUಲ್ಲಿ ಹಾಕ್ಬಿಟ್ಟಿದ್ದಾರೆ. ಇನ್ನೇನು ಡಾಕ್ಟ್ರು ಇಲ್ಲಮ್ಮ ಎಲ್ಲ ಕರೆಸ್ಬಿಡಿ ಹಾಗೆ ಅಂತ ಹೇಳಿಬಿಟ್ಟಿದ್ದಾರೆ ಡಾಕ್ಟ್ರು. ನಮ್ಮ ತಂದೆಯವರು ಇಲ್ಲ, ನಾನು ಬಾಬನ ಕೇಳ್ಕೊತೀನಿ ಅಂತ ಇಲ್ಲಿ ಬಂದು ಲಿಟ್ರಲಿ ತಪಸ್ಸು ಕೂತ್ಕೊಂಡ್ಬಿಟ್ರು. ಒಂಥರ ತಪಸ್ಸು ಥರ ಮಾಡಿ, ಆಮೇಲೆ ಅವ್ರಿಗೆ ಹೆಂಗೆ ಅನ್ನಿಸ್ತಿತ್ತು ಅಂದರೆ, ನಾನು ಬದುಕಿಸ್ಕೊಂಡೆ ಪಾರ್ವತಿನ, ನಾನು ಬದುಕಿಸ್ದೆ, ಬಾಬಾ ಬದುಕಿಸ್ಬಿಟ್ರು, ಆ ಒಂದು ಇದು. ಸೊ ಬಾಬಾ ನಾನು ಬೇಡ್ಕೊಂಡೆ, ಬಾಬಾ ಕರುಣಿಸ್ಬಿಟ್ರು, ಆಶೀರ್ವದಿಸಿದ್ರು, ಆ ಥರ ಒಂದು ತೊಗೊಂಡ್ರು. ಅವರು ತುಂಬ ಪರಮ ಭಕ್ತರು ನಮ್ಮ ತಂದೆಯವರು. ಅದೇ ನಂಬಿಕೆನೇ ಜೀವನ. ಹೌದು, ನಂಬಿಕೆನೇ ಜೀವನ. ಅವರು ತುಂಬ ನಂಬಿದ್ರಪ್ಪ, ಅಚಲವಾದ ನಂಬಿಕೆ ಇತ್ತು. ಸೊ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂತಂದರೆ, ಇಲ್ಲಿನ ಒನ್ ಆಫ್ ದಿ ಟ್ರಸ್ಟಿ ಅವರು ಇನ್ನು ಬಹಳಷ್ಟು ಸೂಕ್ತವಾದಂಥ ಮಾಹಿತಿಗಳನ್ನ ಕೊಡ್ತಾರೆ. ನಮಸ್ಕಾರ. ಇವಾಗ ಲಕ್ಷ್ಮೀನಾರಾಯಣ್ ಸರ್ನ ಇಲ್ಲಿ ಮೀಟ್ ಮಾಡೋಣ, ಒನ್ ಆಫ್ ದಿ ಟ್ರಸ್ಟಿ. ಸೊ ಇವರು ಸ್ವಲ್ಪ ನಮ್ಮ ರಾಜೇಶ್ ಸರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ. ನಮಗೆ ಭಾಳ ಆತ್ಮೀಯರವರು.
ನಾವೆಲ್ಲ ಜೊತೆಲಿ ವಾಕಿಂಗ್ ಮಾಡ್ತಾಯಿದ್ದವರು. ಏನೊಂದು ಇದಕ್ಕೂ ರಾಜೇಶ್ ಅವ್ರನ್ನ ಇದು ಮಾಡ್ಕೊಂಡು ಇದು ಮಾಡ್ತಾಯಿದ್ರೆ, ಹಿಂಗೆ ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ಸೋಮನಾಥ್ ಅನ್ನೋರು ಅವರು ಪ್ರಸ್ತಾಪ ಮಾಡಿದ್ರು, ಯಾಕೆ ಇಲ್ಲಿ ವಿದ್ಯಾನಪುರದಲ್ಲಿ ಒಂದು ಸಾಯಿಬಾಬಾ ದೇವಸ್ಥಾನ ಕಟ್ಟಬಾರ್ದು ಅಂತ. ಆವಾಗ ಎಲ್ಲರೂ ಕುಂತ್ಕೊಂಡು ಯೋಚನೆ ಮಾಡಿ ಮಾತಾಡಿ ಹೌದು ಮಾಡ್ಬೋದು ಅಂತೇಳ್ಬಿಟ್ಟು ಆವಾಗ ಇದು ಮಾಡಿ ಡಾಕ್ಟರ್ ದಯಾನಂದು, ರಾಜೇಶು, ಇನ್ನು ಮಿಕ್ಕಿದ್ದೆಲ್ಲ ಟ್ರಸ್ಟಿಗಳೆಲ್ಲ ಮಾತಾಡಿಕೊಂಡು ಎಲ್ಲಿ ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಜಾಗ ಎಲ್ಲಿ ಅಂತ ಆವಾಗ ಎಲ್ಲ ತಲಾಶ್ ಮಾಡಿ ಆವಾಗ ಇಲ್ಲಿ ಬಂದು ಆ ಗಣೇಶನ ದೇವಸ್ಥಾನ ಸೆಕ್ರೆಟ್ರಿ ಇದ್ದರು ಸೋಮಣ್ಣ ಅಂತ. ಸರಿ, ಅವ್ರ ಹತ್ರ ವಿಚಾರ ಮಾಡಿ ಅವ್ರನ್ನ ಕೇಳಿದ್ದಕ್ಕೆ ಆಯಿತು ಮಾಡ್ಕೊಳ್ಳಿ ಅಂದರು. ಆವಾಗ 24ಕ್ಕೆ 24 ಇಷ್ಟೇ ಗರ್ಭಗುಡಿ ಕಟ್ಟಬೇಕು ಅಂತ ಯೋಜನೆ ಇದ್ದಿದ್ದು. ಭಗವಂತನ ದಯ ಇಷ್ಟು ಮಾತ್ರ ಆಯಿತು. ಎಲ್ಲರೂ ಅವಾಗ ನಾವು 15 ಜನನು ಇನ್ಕ್ಲೂಡಿಂಗ್ ರಾಜೇಶು ಎಲ್ಲ ಸೇರಿಕೊಂಡು ರಾಜಸ್ಥಾನ್ಗೆ ಹೋಗಿ ಅಲ್ಲಿ ಬಾಬಾ ಕಲ್ಲು ಪರ್ಚೇಸ್ ಮಾಡಿ ಅಲ್ಲೇ ಕೆತ್ತನೆ ಕೊಟ್ಟು ಇದೆಲ್ಲ ಅಲ್ಲಿಂದನೇ ತಂದಿದ್ದು. ಅಲ್ಲಿಂದ ಹೋಗಿ ನಿರಂತರವಾಗಿ ಇವ್ರ ತಂದೆಯವರು ಅಷ್ಟೇ ತುಂಬ ಓಡಾಡಿದ್ದಾರೆ, ತುಂಬ ಇದು ಮಾಡಿದ್ದಾರೆ. ಎಲ್ಲರೂ ಅಷ್ಟೇ, ಡಾಕ್ಟರ್ ದಯಾನಂದ ಆಗಲಿ, ಸೋಮನಾಥ್ ಆಗಲಿ, ಇವರಾಗಲಿ, ಗೋಪಾಲಕೃಷ್ಣ ಆಗಲಿ, ಕುಮಾರಸ್ವಾಮಿ ಆಗಲಿ, ನಾನಾಗಲಿ, ಆಮೇಲೆ ಬಾಬು ಆಗಲಿ, 15 ಜನನೂ ಅಷ್ಟೇ ತುಂಬ ಓಡಾಡಿ ತುಂಬ ಪರಿಶ್ರಮದಿಂದ ಎಲ್ಲ ಇದಾಗಿ ಫಸ್ಟು ನಾವುಗಳೇ ಸ್ವಲ್ಪ ದುಡ್ಡು ಹಾಕ್ಕೊಂಡು ಜೈಪುರ್ಗೆ ಹೋಗಿ ಮಾರ್ಬಲ್ ಎಲ್ಲ ತಂದು ಇಲ್ಲಿವರೆಗೂ ಮಾಡಿದ್ದೀನಿ. ನಿರಂತರವಾಗಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ. ಭಾಳ ಜನ ಡಿವೋಟೀಸ್ಗಳು, ಎಷ್ಟೋ ಜನ ದಾನಿಗಳು ಭಾಳ ದಾನ ಮಾಡಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಇಲ್ಲಾಂದರೆ ಇಷ್ಟು ಬಹುವಾಗಿ ಇಲ್ಲಿ ನಮ್ಮ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ ಇಷ್ಟು ವಿಶಾಲವಾಗಿ. ಆಮೇಲೆ ರಂಗಮಂದಿರ ಇದೆ, ಆಮೇಲೆ ಫ್ರೀ ಕನ್ಸಲ್ಟಿಂಗ್ ಇದೆ, ಸುಮಾರು ದೊಡ್ಡ ದೊಡ್ಡ ಡಾಕ್ಟ್ರುಗಳೆಲ್ಲ ಬರ್ತಾರೆ. ಎವರಿ ಮಂತು ಸೆಕೆಂಡ್ ಸ್ಯಾಟರ್ಡೆ ಬ್ರೆಸ್ಟ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರು, ಐ ಟೆಸ್ಟು, ಕ್ಯಾನ್ಸರು, ಡೆಂಟಲ್ಲು, ಆಮೇಲೆ ದಯಾನಂದ್ ಡಾಕ್ಟ್ರದ್ದು ಇಷ್ಟು ಜನದ್ದು ಎಲ್ಲ ನಡೀತಾ ನಿರಂತರ ಗುರುವಾರ ಬೆಳಗ್ಗೆ ಸಾಯಂಕಾಲ ಇಷ್ಟು ಸೇವೆ ಮಾಡ್ತಾಯಿದ್ದಾರೆ. ಯಾವುದೊಂದಕ್ಕೂ ಆದರೆ ಏನೇ ಪ್ರೋಗ್ರಾಮ್ ಆಗಲಿ ಏನೇ ಇದಾಗಲಿ 1 ನಯಾ ಪೈಸಾ ನಾವು ಚಾರ್ಜ್ ಮಾಡೋದು. ಎಲ್ಲ ಫ್ರೀ ಇದೆ, ಫ್ರೀಯಾಗಿ ಉಚಿತವಾಗಿ ಎಲ್ಲ ಚಿಕಿತ್ಸೆ, ಮೆಡಿಕಲ್ಲು ಸರ್ವೀಸು. ಓಕೆ. ಸರ್, ಸಾಕಷ್ಟು ಮಾಹಿತಿನೇ ನೀಡಿದ್ದೀರಿ. ಯಾಕಂದರೆ ನಮ್ಮ ತಂದೆಯವ್ರ ಜೊತೆಲಿ ನೀವು ಸಾಥ್ ಕೊಟ್ಟು ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಿಮ್ಮ ಶ್ರಮ ಕೂಡ ಅಷ್ಟೇ ಈಕ್ವಲ್ ಆಗಿರುತ್ತೆ. ನಾವೆಲ್ಲ ನಾನು ನಿಮ್ಮ ತಂದೆಯವರು ತುಂಬ ಕ್ಲೋಸ್ ಬಿಡಿ, ಎಲ್ಲರಿಗೂ ಅಷ್ಟೇ ಭಾಳ ಆತ್ಮೀಯರು. ಹೌದೌದು. ಸೊ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀರಿ. ನಿಮ್ಮ ತಾಯಿಯವ್ರು ಹೇಳೋರು, ಏನು ನಾನು ಟೈಲರ್ ಕೆಲಸ ವೃತ್ತಿ ಮಾಡ್ತಾ ಇದ್ದಿದ್ದು, ಹೇಳೋರು ಏನಪ್ಪ ನೀನು ಏನು ಚೆನ್ನಾಗಿ ಹೊಲಿತ ಬಟ್ಟೆ ಅಂತ. ಹೌದಾ? ಹೌದಾ? ಹತ್ರನೇ ಹೊಸ್ಕೊತಾ ಇದ್ದಿದ್ದು. ಹೌದಾ? ಸರ್, ಧನ್ಯವಾದಗಳು ಸರ್. ನಿಮ್ಮ ಬಿಸಿ ಸ್ಕೆಡ್ಯೂಲಲ್ಲಿ ನೀವು ಒಂದೆರಡು ನಿಮಿಷ ಮಾತಾಡಿದ್ರಿ. ಬಾಬನ ದಯೆ ನಿಜವಾಗ್ಲೂ ಮೊದಲನೇದಾಗಿ ನಾವು ಇವತ್ತು ಬೆಳಿಗ್ಗೆನೇ ಬಾಬಾ ಟೆಂಪಲಲ್ಲಿ ಶುರು ಮಾಡಿದ್ದೀವಿ ನಮ್ಮ ಶೂಟಿಂಗು. ಹೀಗೆ ಮುಂದುವರಿಯುತ್ತೆ. ಧನ್ಯವಾದಗಳು. ನಮಸ್ಕಾರ. ಈಗ ನಾವು ಹೇಳಿದಾಗೆ ಸಂಜೀವಪ್ಪ ಗಲ್ಲಿಲಿರೋ ಕೋದಂಡರಾಮ ವ್ಯಾಯಾಮ ಶಾಲೆಗೆ ಬಂದಿದ್ದೀವಿ.
ಅಲ್ವಾ ಸರ್ ನೀವು ಕೇಳಿದ್ದೀರೋ ಎಲ್ಲೋ ಗೊತ್ತಿಲ್ಲ. ನಮ್ಮ ತಂದೆ 1960ನೇ ಇಸ್ವಿಲಿ ಇಲ್ಲಿ ಬರ್ತಾ ಇದ್ರಂತೆ. ನಾವು ತುಂಬ ಚಿಕ್ಕ ಮಕ್ಕಳು ಅವಾಗೆಲ್ಲ ಬರ್ತಿದ್ದು ಅಂತ ಗೊತ್ತು. ವ್ಯಾಯಾಮ ಶಾಲೆ ಗರಡಿ ಮನೆಗೆ ಹೋಗಬೇಕು, ಕಸರತ್ತು ಮಾಡಬೇಕು, ತುಂಬ ಇಂಟ್ರೆಸ್ಟ್ ಅವ್ರಿಗೆ ಅವೆಲ್ಲ ಮಾಡೋದಕ್ಕೆ. ಕಸರತ್ತು ಮಾಡಿ ದಿನ ಊಟ ಬಿಟ್ಟರು ವ್ಯಾಯಾಮ ಮಾತ್ರ ಬಿಡ್ತಿರಲಿಲ್ಲ ನಮ್ಮ ತಂದೆ. ಎಲ್ಲಿ ಅವರು ವಯಸ್ಸು 90 ಅಂದರೆ ಅವ್ರು ಸಾಯೋದಕ್ಕಿಂತ 2 ವರ್ಷದ ಮುಂಚೆ ತನಕ ವ್ಯಾಯಾಮ ಮಾತ್ರ ಬಿಡ್ತಿರ್ಲಿಲ್ಲ. ಮಳೆ ಬಂದರೂ ಛತ್ರಿ ಹಿಡ್ಕೊಂಡು ಹೋಗೋರು ಅವರು, ಆ ಥರದವರು. ಸೊ ಇದರ ಉಸ್ತುವಾರಿ ನೀವು ವಹಿಸ್ಕೊಂಡಿದ್ದೀರಾ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂದ್ಬಿಟ್ಟು. ನಾವು ಇಲ್ಲಿ ಬಂದಾಗ 79ನೇ ಇಸ್ವಿಯಲ್ಲಿ ಈ ವಿಷಯ ನಾವು ಕೇಳ್ಪಟ್ಟಿದ್ದೆ. ಫಿಲ್ಮ್ ಆಕ್ಟರ್ಸ್ ರಾಜೇಶ್ ಅವರು ಇಲ್ಲಿ ಬಂದು ಓದ್ತಾ ಇದ್ರು. ಅವ್ರ ಮೇಲೆ ಫೋಟೋ ಐತೆ ಅವ್ರದ್ದು, ಮತ್ತೆ ಬೀಗಾಗೈತದು. ನಿಮ್ಮ ಫೋಟೋ ತೋರಿಸಿ ಮೇಡಮ್. ಓಕೆ ಓಕೆ ಓಕೆ. ಬಿರುದು ಕೊಡ್ತಾ ಇರೋದು ಎಲ್ಲ ಐತೆ ಮೇಡಮ್. ಹೌದಾ? ರಾಜೇಶ್ ಅವರು. ಹೌದಾ? ಓಕೆ. ಅದೇ ನಾವು ಸುಮಾರು ದಿವಸದಿಂದ ಹೇಳ್ತಿದ್ವಿ ಇಲ್ಲಿ ಬರಬೇಕು ಶೂಟ್ ಮಾಡಬೇಕು ಅಂತ. ಕಾರಣಾಂತರಿಂದ ಬರೋಕ್ಕಾಗಲಿಲ್ಲ. ಸೊ ಇವತ್ತು ಸಮಯ ಒದಗಿ ಬಂದಿದೆ, ಹಾಗಾಗಿ ಬಂದಿದ್ದೀವಿ. ನಿಮ್ಮ ಜೊತೆ ಮಾತಾಡಿ ನಮಗೂ ಖುಷಿ ಆಯಿತು. ಭಗವಂತ ಕರ್ಸ್ಕೊಂಡವ್ರೆ. ನಿಜವಾಗ್ಲೂ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ, ಜೈ ಬಜರಂಗ್ ಬಲಿ. ನಾಗರಾಜ್ ಅವರೇ ನಮಸ್ತೆ. ನಮಸ್ಕಾರ ಸರ್. ನನ್ನ ಹೆಸರು ಸೂರಜ್ ಅಂತ. ಸೂರಜ್ ನಮಸ್ಕಾರ. ರಾಜೇಶ್ ಅವರು ನಮ್ಮ ತಾತನೇ ಆಗಬೇಕು, ಅವ್ರ ಮೊಮ್ಮಗ. ಫಿಲ್ಮ್ ಆಕ್ಟರ್ಸ್ ರಾಜೇಶ್. ಹೌದು ಹೌದು, ಒಳ್ಳೆ ನಟರು ಹೇಳಿ. ಹೌದು. ಸೊ ಅವರು ಬಂದಿದ್ದ ದಾರಿ, ಅವರು ವ್ಯಾಯಾಮ ಶೈಲಿ, ಅವರು ಒಂದು ಶಿಸ್ತು ಎಲ್ಲ ನೋಡ್ತಿದ್ರೆ, ಇದೆಲ್ಲ ನೋಡಿದ್ರೆ ಇವಾಗ ತುಂಬಾನೇ ಅತಿಶಯೋಕ್ತಿ ಅಂತ ಅನ್ಸುತ್ತೆ. ಯಾಕಂದ್ರೆ ನನಗೆ ಇದೆಲ್ಲ ತುಂಬ ಹೊಸದು. ನಾವೆಲ್ಲ ಬರೀ ಜಿಮ್ಮು ಮಾಡರ್ನ್ ಇದರಲ್ಲಿ ಇದ್ವಿ. ಸೊ ಇಲ್ಲಿ ನಮಗೆ ಇಲ್ಲಿಂದ ಏನಾದ್ರು ಒಂದು ಕಲಿಯೋದು ಸಿಕ್ತು ಅಂದರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಆ ಥರ ನಿಮ್ಮ ಕಡೆಯಿಂದ ಏನಾದ್ರು ಒಂದು ಟಿಪ್ಸು ಒಂದು ಸ್ವಲ್ಪ ಇದ್ರ ಬಗ್ಗೆ ನಮಗೆ. ಜಿಮ್ಮಲ್ಲಿ ಬಂದು ಬರೀ ಬಾಡಿ ಫಿಲ್ಟ್ ಬರುತ್ತೆ ಅಷ್ಟೇ. ಇಲ್ಲಿ 1 ಅವರ್ ಎಕ್ಸರ್ಸೈಸ್ ಮಾಡಿದ್ರೆ ಸಾಕು. ಜಿಮ್ಮಲ್ಲಿ 4 ಅವರ್ ಮಾಡಿದ್ರು ಇದಾಗಲ್ಲ, ಫಿಟ್ ಆಗಲ್ಲ ಮೈ. ಅಲ್ಲಿ ಪೌಡ್ರ್ ಎಲ್ಲ ಕೊಡ್ತಾರೆ, ಅಲ್ಲಿ ಮೈ ಇಮಿಡಿಯೇಟ್ಲಿ ದಪ್ಪ ಬರುತ್ತೆ. ಇಲ್ಲಿ ಬಂದು ನ್ಯಾಚುರಲ್ ಬಾಡಿ. ನಾವು ಫಿಲ್ಮ್ ಆಕ್ಟರ್ಸ್ ರಾಜೇಶ್ ಅವ್ರು ಹೆಂಗಿದ್ರು, ಕೊನೆಯವರು ಹೆಂಗಿದ್ರು, ಅದೇ ಫಿಟ್ನೆಸ್, ಅದೇ ಸೊಂಟ ಸೈಜು, ಅದೇ ಇದು. ಹೌದು, ಒಂಚೂರು ಕುಗ್ಲಿಲ್ಲ, ಒಂಚೂರು ಬಗ್ಗೆ ಇರಲಿಲ್ಲ. ಅವ್ರು ಹಂಗೆ ಅದನ್ನೇ ಮೇಂಟೈನ್ ಮಾಡಿದ್ರು. ಅವ್ರ ಮೊಮ್ಮಗ ಹಾಗೆ ಅದು ಎಷ್ಟೋ ಎಲ್ಲ ಒಂದು ಸ್ವಲ್ಪ ಕಲ್ತಿರೋದನ್ನ ಕಾಪಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಒಳ್ಳೆ ಸರ್ ಇದೆ. ದಂಡ ಹೊಡೆಯೋದು, ಬಸ್ ಹೊಡೆಯೋದು, ಹಂಗೆ ಬನ್ನಿ ಸರ್, ಹಂಗೆ ನೋಡಿ ಬನ್ನಿ. ನಾವು ಈ ಥರ ದಂಡ ಬಸ್ಗೆ ಹೊಡೆಯೋದು ನಾವು. ಜಿಮ್ಮಲ್ಲಿ ಬರೀ ವೈಟ್ ಲಿಪ್ ಎತ್ತೋದು, ಬಾಡಿ ಎತ್ತೋದು, ವೆಯ್ಟ್ ಎತ್ತೋದು. ಹೌದು, ಇದು ನ್ಯಾಚುರಲ್ ಬಾಡಿ ಸರ್. ನ್ಯಾಚುರಲ್ ಬಾಡಿ. ಹೌದು. ಇದು ಪ್ರತಿ ಸಲ ನೀವು ಇದೇ ಥರನೇ ವ್ಯಾಯಾಮ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡೋದು? ಕೈ ಕದ್ರೆ 1000 ಹೊಡಿ ದಂಡ ಹೊಡಿತೀವಿ. ಓ, 1000 ದಂಡ. ಒಂದಕ್ಕೊಂದು ರಾಮನಿಗೆ ಪದ ಹೇಳ್ಕೊಂಡು ಹೊಡಿತಾ ಇರ್ತೀವಿ ನಾವು. ಈಗ ಆ ಕಾಲದಿಂದ ಬಂದಿವಿ. ಹೌದಾ? ಅದಕ್ಕೆ ರಾಜೇಶ್ ಅವರು ಫಿಲ್ಮ್ ಆಕ್ಟರ್ಸ್ ನಟರು ಬಾಡಿ ಫಿಲ್ಟ್ ಚೆನ್ನಾಗಿ ಇಟ್ಕೊಂಡವ್ರೆ. ನಾವೆಲ್ಲ AC ಜಿಮ್ ಮಾಡೋದಿಲ್ಲ, ಏನು ಬೆವರು ಇಳಿಬೇಕು ಇಲ್ಲಿ. ಇಳಿಬೇಕಾಯ್ತು. ಹೌದು, ಜಿಮ್ಮಲ್ಲಿ 4 ಅವರ್ ಮಾಡ್ಬೋದು. ನಾವು ಇಲ್ಲಿ ಅರ್ಧ ಅವರ್ ಮಾಡೋದು ಕಷ್ಟ ಆಗಿದೆ ನೋಡಿ. ಮುಟ್ಟಿನ ಅಷ್ಟೇ ಸರ್, ಮುಟ್ಟಿ ಒಂದು ಅರ್ಧ ಗಂಟೆ ಹೊಡೆಯೋದು ಸಾಕು ಸರ್. ಈಗ ಅರ್ಧ ಗಂಟೆ ಹೊಡೆದ್ರೆ ಸಾಕು. ಅರ್ಧ ಹೊಡೆಯೋದು ಸಾಕು. ಅಲ್ಲಿ ನೀವು ಜಿಮ್ಮಲ್ಲಿ ಏನು 2 ಅವರ್ ಕಸರತ್ತು ಮಾಡಿದ್ರೆ ಅದೆಲ್ಲ ಏನು ಇಲ್ಲ. ಇಲ್ಲ, ಜಿಮ್ ಐಟಮ್ ಐತಿಲ್ಲ, ಯಾರು ಲೈಕ್ ಮಾಡಲ್ಲ. ಲೈಕ್ ಮಾಡ್ತಾರೆ, ಅಷ್ಟು ಲೈಕ್ ಮಾಡಲ್ಲ ನೋಡಿ. ಇದು ಸರ್ ಜಿಮ್ ಐಟಮ್ ಪೆಟ್ಟಿ ಎತ್ತೋದು, ಎತ್ತಿ ಆಸೆ ಚಾಕ, ಆ ಥರ ಐಟಮ್. ಇದು ನ್ಯಾಚುರಲ್ ಬೆಳೆ ಸರ್. ಇವರು ನಮ್ಮ ಕುಮಾರ ಖಂಡೀರಾವ್ ಮಠ ಬಂದು 80ನೇ ಇಸ್ವಿಯಲ್ಲಿ ಬಂದಿದ್ದರು. ಹಳೆ ಫಿಲ್ಮ್ ಇವರು ನೋಡಿ ಸರಿ ಒಳ್ಳೆಯದು. ಬಲ್ಲೆ ಜೈ ಶ್ರೀರಾಮ್, ಬಲ್ಲೆ ಅಮ್ಮಾರು ಎಲ್ಲ ಇದೆ ನ್ಯಾಚುರಲ್ ಸರ್. ಈ ಊಟದ್ದು ಸರ್, ಊಟ ಬಂದು ಹೆಂಗೆ ಅವರು ಪ್ರಿಪೇರ್ ಆಗ್ತಿದ್ರು, ಯಾವ ಥರ ಏನು ಇವ್ರಿಗೆಲ್ಲ ನೀವು ಹೇಳ್ಕೊಡ್ತೀರಾ? ಸರ್ ನಮ್ಮ ಇದರಲ್ಲಿ ನ್ಯಾಚುರಲ್ ಸರ್. ಬೆಳಗ್ಗೆ ಹೊತ್ತು ಮುದ್ದೆ ತಿನ್ನಬೇಕು, ಚಪಾತಿ. ಕೆಟ್ಟ ಅಭ್ಯಾಸ ಏನಿಲ್ಲ, ಸಿಗರೇಟು, ಡ್ರಿಂಕ್ಸು ಯಾವುದೂ ಇಲ್ಲ ಅಂತ ಫಸ್ಟ್ ಅದು ಹೇಳ್ಬಿಡ್ತೀವಿ ನಾವು. ಶಿಸ್ತು ಫಸ್ಟ್ ಕಾಪಾಡ್ಕೋಬೇಕು, ಅದಿರ್ಬೇಕು. ಬರೋವಾಗ ಕಾಲು ತೊಳ್ಕೊಂಡ್ಬರ್ಬೇಕು. ಅಲ್ಲಿ ಬಂದು ಕಾಲು ತೊಳ್ಕೊಂಡು ಸೀದಾ ಒಂದು ದೇವರು ನಮಸ್ಕಾರ ಮಾಡ್ಕೊಂಡು ನೋಡಿ. ಹನುಮಾನ್ ನಮ್ಮಲ್ಲಿ ರಾಮನವಮಿ, ಹನುಮಾನ್ ಜಯಂತಿಗೆ ವಿಶೇಷ ಪೂಜೆ. ಅವೆಲ್ಲ ಬನ್ನಿ ಸರ್, ಅವೆಲ್ಲ ಖಂಡಿತ. ಇವರು ಕುಮಾರ ಬಂಗಾರಪ್ಪ, ವಿನಯ್ ರಾಜ್ಕುಮಾರ್ ಅವರೆಲ್ಲ ಇಲ್ಲಿ ಬಂದವರು ಸರ್ ಇಲ್ಲಿ. ವಿನಯ್ ರಾಜ್ಕುಮಾರ್ 1 ತಿಂಗಳು ಬಂದಿರಲಿಲ್ಲ, ಕುಮಾರ ಬಂಗಾರಪ್ಪ 1.5 ತಿಂಗಳು 2 ತಿಂಗಳು ಬಂದಿದ್ರು. ನಮ್ಮ ತಂದೆಯವರು ಆವಾಗ ಬಿಡಿ, ಆವಾಗ ಗ್ರೇಟ್. ಬೆಳವಲ್ಲದೆ ಮಡಿಲಲ್ಲಿ ಏನು ಆಟ ಸರ್ ಅವೆಲ್ಲ. ಓಕೆ ಸರ್, ಜೈ ಶ್ರೀರಾಮ್. ಮೇಡಮ್, ಇವಾಗ ಎಲ್ಲಿ ಬಂದಿದ್ದೀವಿ ಅದೇ ಹೇಳಿ. ಈಗ ನಾವು ಮೊದಲೇ ಹೇಳಿದಾಗೆ ನಮ್ಮ ತಂದೆ ಹುಟ್ಟಿದಂಥ ಮನೆ ಅಂಚೆಪೇಟೆಯಲ್ಲಿದ್ದು. ಇದು ನಾವೀಗ ಇರೋದು ಅಂಚೆಪೇಟೆ. ನಮ್ಮ ತಂದೆ ಹುಟ್ಟಿದ್ದು ಇಲ್ಲೇ, ನಾವು ಹುಟ್ಟಿದ್ದು ಇಲ್ಲೇ, ನಮ್ಮ ತಾಯಿ ಹುಟ್ಟಿದ್ದು ಪಕ್ಕದ ಒಂದು 5-6 ಮನೆ ದಾಟಿದ್ರೆ ಇಲ್ಲೇ ಹುಟ್ಟಿದ್ದೆ. ಇದು ಅಂಚೆಪೇಟೆ. ಈ ಕಂಬ ಅವಾಗಿಂದ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಇಲ್ಲಿ ಆಟ ಆಡ್ತಿದ್ವಿ. ಈ ಅಂಗಡಿ ಕೂಡ ಅವಾಗಲಿಂದ ಇದೆ ಸರ್, ಇದೇ ರೀತಿಲೇ
ಹಾಂ. ಸ್ವಲ್ಪ ಮುಂದಕ್ಕೇನೋ ಒಂದು ಸ್ವಲ್ಪ ದೊಡ್ಡದಾಗಿತ್ತು. ಹಾಂ. ಈ ಅಂಗಡಿ ಯಥಾವತ್ತಾಗಿದೆ, ಇವತ್ತೇನೋ ಕ್ಲೋಸ್ ಮಾಡಿದ್ದಾರೆ. ಆಮೇಲೆ ಇಲ್ಲೆಲ್ಲ ನಾವು ಆಟಾಡ್ತೀವಿ, ವಿಶಾಲವಾಗಿತ್ತು ಇಲ್ಲಿ ಜಾಗ, ಹಾಂ. ತುಂಬ ವಿಶಾಲ. ನಾವೆಲ್ಲ ಒಂದು 13 ಮನೆಗಳಂತ ಹೇಳಿದೆ ನಾನಲ್ವಾ. ನಮ್ದು ಒಂದು ವಠಾರ ಆಯಿತು, ಎಲ್ಲ ಗ್ರೌಂಡ್ ಫ್ಲೋರ್ ಅಷ್ಟೇನೆ ಸರ್ ಓಕೆ, ಇದ್ದು. ಓಕೆ. ಈಗ ನೋಡಿ ಏನೋ ಕಟ್ಸ್ಬಿಟ್ಟಿದ್ದಾರೆ, ಒಂಥರ 4 ಅಂತಸ್ತು ಕಟ್ಸ್ಬಿಟ್ಟಿದ್ದಾರೆ. ಈ ಥರ ಇರಲಿಲ್ಲ ಇದು. ಇಲ್ಲೆಲ್ಲ ಆಟ ಆಡ್ತಿದ್ವಿ, ಒಂದು 13 ಮನೆಯಲ್ಲೂ ಮಕ್ಕಳು ಎಲ್ಲ, ಸುಮಾರು ಒಂದು 15-20 ಜನ ಮಕ್ಕಳು ಸೇರ್ಕೊಂಡು ಇಲ್ಲಿ ಆಟ ಆಡ್ತಿದ್ವಿ. ಈ ಕಡೆ ಎಲ್ಲ ತುಂಬ ಇವಾಗ ಅಂಗಡಿ ಇದೆಯಲ್ಲ, ಅವಾಗ ಇತ್ತ ಮೇಡಮ್? ಇತ್ತು ಇದೇ ಅಂಗಡಿ ರಾಗಿ ಮಿಷನ್ ಅಂತ ಇಲ್ಲಿತ್ತು, ಈಗಲೂ ಇದೆ. ಹಾಂ. ಆಮೇಲೆ ಇಲ್ಲೆಲ್ಲ ಇದ್ದಾರೆ ಸರ್, ನಮ್ಮ ಕಡೆಯವರು ಎಲ್ಲರೂ ಇದ್ದಾರೆ ಸರ್ ಇಲ್ಲಿ. ಸುತ್ತಮುತ್ತ ನಮ್ಮ ಕಮ್ಯುನಿಟಿಯವರು ಕಾಬಡಿ ಜನ ಇದ್ದಾರೆ. ಸೊ ನಮ್ಗಿಲ್ಲಿ ಸಂಡೇ ಆದರೆ ನಾವಿಲ್ಲೆಲ್ಲ ಇಲ್ಲೇ ಮಲ್ಕೋತಿದ್ವಿ ಸರ್, ಶೇಖೆ ಕಾಲದಲ್ಲಿ. ಇಲ್ಲಿ ಅಲ್ಲಿ ಮೆಟ್ಲಿದೆಯಲ್ಲ, ಅಲ್ಲಿ ಚಾಪೆ ಹಾಕ್ಕೊಂಡು ನಮ್ಮ ಅಜ್ಜಿ ನಾವು ಎಲ್ಲ ಮಲಗಿಬಿಡ್ತಿದ್ವಿ. ಸೊ ಇಲ್ಲಿ ಕಾಂಪೌಂಡ್ ಇತ್ತಾ, ಗೇಟು? ಏನಿಲ್ಲ, ಹಿಂಗೇನೆ ಸ್ವಲ್ಪ ವಿಶಾಲವಾಗಿತ್ತು. ನಮ್ಮ ತಂದೆಯವ್ರ ಕಾರು ಅಲ್ಲಿಂದ ಬಂತು ಅಂದರೆ ಅಲ್ಲಿಂದ ಹಾರ್ನ್ ಮಾಡ್ಕೊಂಡು ಅದು ಶೂಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ನಿಲ್ಸೋರು. ಇಲ್ಲಿ ನಿಲ್ಸ್ಬಿಟ್ರೆ ಇಲ್ಲಿಂದ ಇಳಿದು ಅವರು ಮನೆಗೆ ಬರೋದು. ಆ ಗ್ರಿಲ್ ಗೇಟ್ ಅಂತ ಹಾಕಿದಾರಲ್ಲ, ಆ ಥರ ಇರಲಿಲ್ಲ, ತಲೆಬಾಗ್ಲು ಅಂತಿದ್ವಿ ಅದಕ್ಕೆ ನಾವು. ಬಾಗ್ಲು ಇವಾಗ ಗರಡಿ ಮನೆಯಲ್ಲಿ ಹೆಂಗಿದೆ ಬಾಗ್ಲು ಇತ್ತಲ್ಲಿ, ಅದನ್ನ ತಲೆಬಾಗ್ಲು ಅಂತಿದ್ವಿ. ಒಳಗಡೆ ಹೋದ್ರೆ ಒಂದು ಚಿಕ್ಕ ಪುಟ್ಟ ಹಳ್ಳಿ ಸರ್, ಅದು ಪುಟ್ಟ ಹಳ್ಳಿ, ಒಂದು 13 ಮನೆಗಳಿದ್ವು ಸರ್, ಎಲ್ಲ ಒಳಗಡೆನೆ ದೊಡ್ಡದಾಗಿ ಎಲ್ಲ ಸೌಕರ್ಯಗಳು ಇದ್ವು. ಇದು ತಲೆಬಾಗ್ಲು ಅಂತ ಒಂಥರ ತುಂಬ ಚೆನ್ನಾಗಿತ್ತು ಸರ್. ಇವಾಗ 2-3 ಕೈ ಬದಲಾಗ್ಬಿಟ್ಟಿದೆಯಲ್ಲ, ಹಂಗಾಗಿ ಹಿಂಗಾಗ್ಬಿಟ್ಟಿದೆ. ಸೊ ಇದು ನಮ್ಮ ತಂದೆ ಹುಟ್ಟಿದಂಥ ಸ್ಥಳ. ಹೌದು, ಓಕೆ, ಪೇಟೆ. ಸೊ ಎಲ್ಲ ಹಾಗಾಗೇ ಇದೆ ಸರ್, ಸ್ವಲ್ಪ ಬಿಲ್ಡಿಂಗ್ ಬೆಳೆದು ಬಿಟ್ಟಿದೆ ಅಷ್ಟೇ. ಒಳಗಡೆ ಹೋಗೋಣ ನೋಡೋಣ ಯಾವ ಥರ ಇದೆ ಒಳಗೆ. ಆಚೆನೋ ನೋಡ್ಬಿಟ್ವಿ, ಒಳಗಿನ ಅದೇ ಥರ ಇದೆಯಲ್ಲ, ಚೇಂಜ್ ಆಗಿದೆ, ನೋಡೋಣ ಒಳಗಡೆ ಹೆಂಗಿದೆ ಅಂತ ತೋರಿಸೋಣ. ಬನ್ನಿ. ಇಲ್ಲೇನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅನ್ಸುತ್ತೆ. ಹೋಗೋಣ. ಮುಂದೆ ಹೋಗಿ ಏನೋ ಲಿಫ್ಟ್ ಎಲ್ಲ ಬಂದ್ಬಿಟ್ಟಿದೆ ಸರ್, ಲಿಫ್ಟ್ ಬಂದ್ಬಿಟ್ಟಿದೆ, ಅಂಗಡಿಗಳೆಲ್ಲ ಇದೆ. ಇಲ್ಲೆಲ್ಲ ನಮ್ಮ ವಾಸವಾಗಿದ್ದಂಥ ಜಾಗ. ಇಲ್ಲಿ ನಾವು ಆಡಿ ಹುಟ್ಟಿ ಬೆಳೆದು ಆಟ ಆಡಿ ಎಲ್ಲ ಇದೆ ಜಾಗ. ನಮ್ಮ ಹಳೆ ನೆನಪುಗಳು ಬರ್ತಾ ಇದೆ ಸರ್. ಅದು ಆ ಕಡೆಯಿಂದ ಬನ್ನಿ ಅಂದ್ರು, ಹಂಗೆ ಹೋಗೋಣ. ಇಲ್ಲೇನೋ ಸ್ವಲ್ಪ ಕೆಲಸ ನಡೀತದೆ. ಸೊ ಬ್ಯಾಕ್ ಸೈಡಿಂದ ದಾರಿ ಇದೆಯಂತೆ, ಅಲ್ಲಿ ಹೋಗೋಣ. ಮೇಡಮ್ ಏನೋ ಹೇಳ್ತಾ ಇದ್ರಲ್ಲ, ಈ ಬಿಲ್ಡಿಂಗ್ ಬಗ್ಗೆ ಏನು ಮೇಡಮ್? ಸರ್, ಈ ಬಿಲ್ಡಿಂಗ್ ಇದು ಸ್ಕೂಲ್ ಆಗಿತ್ತು ಮೊದಲು, ಆಯ್ತಾ? ಇಲ್ಲೇ ನಾವು ಓದ್ತಾ ಇದ್ದು, ಮನೆ ಗೊತ್ತಲ್ಲ, 1-2 ನಿಮಿಷ ನೋಡಿ, ಇದೇ ಜಗಲಿಗಳ ಮೇಲೆ ಕೂತ್ಕೋತಿದ್ವಿ. ಇಂಟರ್ವಲ್ಲು ಮತ್ತು ಸ್ಕೂಲ್ ಬೇಗ ಬಂದುಬಿಟ್ರೆ, ನಾವು ಮೊದಲೇ ಬೆಲ್ ಹೊಡಿಯೋಕೆ ಮುಂಚೆ ಬಂದುಬಿಟ್ರೆ ಇಲ್ಲೇ ಕೂತ್ಕೋತಾ ಇದ್ವಿ. ಸೊ ಇದು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಏನೋ ಸ್ಕೂಲ್ ಇದ್ದಿದ್ದು. ಇದಾದಮೇಲೆ ಮೇನ್ ರೋಡಲ್ಲಿದೆ ಉದಯ ಸ್ಕೂಲ್ ಅನ್ನೋದು. ಸೊ ಅಲ್ಲಿ ಹೋದ್ವಿ. ಇದು ಫಸ್ಟ್ ಅಂಡ್ ಸೆಕೆಂಡ್ ಏನೋ ಇತ್ತು ಇಲ್ಲಿ. ಸೊ ಇದು ಓದಿದ್ದು ಹೌದು, ಇಲ್ಲಿ ಇದ್ದಿದ್ದು ಉದಯ ಸ್ಕೂಲ್ ಅಂತ. ಉದಯ ಸ್ಕೂಲ್ ಪಕ್ಕದಲ್ಲೇ ಬೆಲ್ ಹೊಡೆದ್ಮೇಲೂ ಬರ್ಬೋದು. ಒಂದೇ ನಿಮಿಷ ಸರ್, ಹಿಂಗೆ ಬಂದ್ಬಿಟ್ಟು ಬೆಲ್ ಹೊಡೆದ್ಮೇಲೆ ನಾವು ಶೂಸ್ ಹಾಕೊಂಡು ಬರ್ತಾ ಇದ್ವಿದ್ದು. ಒಳ್ಳೆ ಮೆಮೊರಿ. ಖಂಡಿತ ನನಗೂ. ಈಗ ಬಂದಲ್ಲ ಸರ್, ನಾವು ಅದೊಂದು ಮನೆ ಇತ್ತು, ನಾನು 13 ಮನೆ ಅಂತ ಹೇಳಿದ್ನಲ್ಲ, ಇದು 2ನೇ ಮನೆ. ಇದಾದಮೇಲೆ ಒಳಗಡೆ ಅದು ನಮ್ಮ ಅಡುಗೆ ಮನೆಗೆ ಅದು ಕಂಟಿನ್ಯೂಟಿ ಹಂಗೆ ಹೋಗುತ್ತೆ ಮನೆ ನಮ್ಮದು. ಹಂಗೆ ಅಡುಗೆ ಮನೆ, ಹಾಲು, ದೇವ್ರ ಮನೆ ಎಲ್ಲ ಆ ಕಡೆ ಹಂಗೆ ಹೋಗುತ್ತೆ ಸರ್. ಇದೇನೆ ನಾವು, ಇದು ಬಾಡಿಗೆ ಅವರಿದ್ರು, ಪಕ್ಕದ ಮನೆ, ನಮ್ಮ ಮನೆ ಪಕ್ಕದ ಮನೆ ಇದು ನಮ್ಮ ಅಡುಗೆ ಮನೆ. ನಾವು ಇದ್ದಂಥ ಇದು ನಮ್ಮ ತಂದೆಯವ್ರಿಗೆ. ನಾವು ಇಲ್ಲಿ ಆ್ಯಕ್ಚುಲಿ ಬಚ್ಚಲ ಮನೆ ಇದು.
ಇದು ಫಸ್ಟ್ ಅದೇ ಬಚ್ಚಲ್ ಮನೆ ಆದಮೇಲೆ ಒಂದಷ್ಟು ಜಾಗ ಇತ್ತು. ಹಂಡೆ ನೀರು ತುಂಬಿಸಿಟ್ಕೊಳ್ಳೋ, ಹಂಡೆಲಿ ನೀರು ತುಂಬಿಸಿಟ್ಕೊಳ್ಳೋದು, ಸೌದೆಗಳೆಲ್ಲ ಹಟ್ಟ ಅಂತ ಹೇಳೋರು, ಸೌದೆ ಚಕ್ಕೆ ಪುಡಿ ಅದು ಇದು ಎಲ್ಲ ತುಂಬಿಸಿಟ್ಕೊಳ್ತಿದ್ವಿ. ಆಮೇಲೆ ಇಲ್ಲಿ ಸ್ವಲ್ಪ ಸ್ನಾನ ಮಾಡಿದ ತಕ್ಷಣ ಇಲ್ಲಿ ಡ್ರೆಸ್ ಚೇಂಜ್ ಒಂದಷ್ಟು ಜಾಗ ಇತ್ತು. ಅದಾದ್ಮೇಲೆ ಇದು ಡೆಡ್ ಎಂಡ್, ಅದೇ ಗೋಡೆ ಇದೆಯಲ್ಲ ಅದೇ ಲಾಸ್ಟ್. ಅಲ್ಲಿ ಅಡುಗೆ ಮನೆ, ಸೌದೆ ಒಲೆ, ಅಡುಗೆ ಮನೆ ಇದಿಷ್ಟು ಸರ್. ನಾವಿಲ್ಲ ಎಷ್ಟು ಊಟ ಮಾಡಿದ್ವಿ. ಸೊ ಆ ಕಡೆನೂ ಸೇರಿ ಇದು ಆಕ್ಚುಲಿ ಅಡುಗೆ ಮನೆ ಒನ್ ಪಾರ್ಟ್ ಆಫ್ ಮೈ ಹೌಸ್ ಅಷ್ಟೇ. ಪಕ್ಕದಲ್ಲಿ ಹಾಲು ಹಂಗೆ ಇದು ಬೇರೆಯವರು ಏನೋ ತೊಗೊಂಡಿದ್ದಾರೆ, ಅದು ಹಾಗೆ ಹಾಲು ಬರುತ್ತೆ. ಆಮೇಲೆ ದೇವ್ರ ಮನೆ ರೂಮು ಹಂಗೆ ಬರುತ್ತೆ, ದೊಡ್ಡ ಹಾಲು ಹಾಲಿತ್ತು. ಸೊ ಇದು ನಮ್ಮ ಬಚ್ಚಲ್ ಮನೆ. ಎಷ್ಟು ಸ್ನಾನಗಳು ಮಾಡಿದೀವೋ ಏನೋ. ಮನೆ ಈಗ ಆ ಕಡೆ ಹೋಗೋಣ. ಇದೇ ಅಂಗಳ ಅಂತ ಹೇಳ್ತಿದ್ವಿ. ಅಂಗಳ ಅಂದರೆ ಇಲ್ಲೇ ಕೂತ್ಕೊಂಡು ಖಾರದ ಪುಡಿ ಮಾಡೋದು ಇಲ್ಲೇ. ಇಷ್ಟು ಜಾಗ ಇತ್ತಲ್ಲ, ಒಳಗಡೆ ಘಾಟ್ ಬರುತ್ತಲ್ಲ, ಇಲ್ಲೇ ಮಾಡ್ತಿದ್ವಿ. ಇದು ನಮ್ಮ ಮನೆಗೆ ಒಳಗಡೆ ಹೋಗುತ್ತೆ. ಅಲ್ಲಿ ಪಕ್ಕದ ಮನೆ ಅಡುಗೆ ಮನೆ ಅಂದಲ್ಲ ಅದು. ಇದು ನಮ್ಮ ಹಾಲು, ದೇವ್ರ ಮನೆ, ಒಂದು ದೊಡ್ಡ ಹಾಲು, ದೇವ್ರ ಮನೆ, ಒಂದು ಸಿಂಗಲ್ ರೂಮು, ಪಕ್ಕದಲ್ಲಿ ಸಿಂಗಲ್ ರೂಮ್ ಇತ್ತು. ಸೊ ಇದೇ ಸರ್ ದೊಡ್ಡ ಜಾಗ ಇತ್ತು. ಇಲ್ಲಿ ಹಿಂಗೆಂಗೋ ಆಗ್ಬಿಟ್ಟಿದೆಯಲ್ಲ, ಎಲ್ಲ ಬದಲಾಗ್ಬಿಟ್ಟಿದೆ. ನೋಡಿ ಸರ್, ಇದೆಲ್ಲ ಇಲ್ಲೇ ಸರ್ 6 ಮನೆಗಳಿದ್ವಿ ಸರ್. ಇಲ್ಲೊಂದು 3 ಮನೆ ಹಿಂಗೆಂಗೆ ಹೋಗ್ಬಿಟ್ಟಿದೆಯಲ್ಲ, ಹೆಂಗಿತ್ತು ಗೊತ್ತಿಲ್ಪ. ಇಲ್ಲೊಂದು 3. ಇದು ಒಂದು ಆಲ್ಮೋಸ್ಟ್ ಒಂದು 50-55 ಇಯರ್ಸ್ ಬ್ಯಾಕ್ ಕತೆ ನಾವು ತೋರಿಸ್ತಾ ಇರೋದು. ಹೌದು. ಸೊ 40-50 ವರ್ಷದ ಹಿಂದೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಶ್ರೀನಾಥ್ ಗುಪ್ತಾ ಅಂತ. ನಾವಿಲ್ಲಿ ಬಂದು 40 ವರ್ಷ ಆಯಿತು. ರಾಜೇಶ್ ಸರ್ನು ಬೇಕಾದಷ್ಟು ನೋಡಿದ್ದೀವಿ, ಅವ್ರ ಪಿಕ್ಚರ್ಗಳು ನೋಡಿದ್ದೀವಿ. ಆಟೋದಲ್ಲಿ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು, ಒಳಗಡೆ ಹಿಂಗೆ ಬರ್ತಾಯಿದ್ರು. ನಾವು ಆವಾಗ ಹತ್ತತ್ರ ಒಂದು 40-50 ಸಲ ನೋಡಿದ್ದೀವಿ. ಮಾತಾಡ್ತೀವಿ ಅವಾಗ ಆರಾಮಾಗಿ ಆಟೋದಲ್ಲಿ ಬಂದು ಇಳಿದ್ಬಿಟ್ಟು ನಮ್ಮ ಕಣ್ಣಿಂದ ನೋಡಿದ್ದೀವಿ. ಅದಕ್ಕೆ ಮೇಡಮ್ ನೋಡಿದ್ರು, ಅದಕ್ಕೆ ನೋಡಿಬಿಟ್ಟು ನಾನು ಹೇಳಿದೆ. ಅವ್ರ ಪಿಕ್ಚರ್ಗಳು ಬೇಕಾದಷ್ಟು ನೋಡಿದ್ದೀವಿ ಸರ್. ನಾವು ಎಲ್ಲಿರೋದು ಸರ್? ನೀವು ಮನೆ ಎಲ್ಲಿದೆ ಸರ್? ನಾವಿರೋದು ಇಲ್ಲಿ ಶರ್ಮಾ ಟ್ರಾನ್ಸ್ಪೋರ್ಟು, KR ಮಾರ್ಕೆಟ್ ಮೆಟ್ರೋ ಸ್ಟೇಷನು. 84ರಲ್ಲಿ ನಾವು ಅಂಗಡಿಗೆ ಬಂದಿದ್ದೋ, ಅವಾಗಿಂದ ನೋಡ್ತಾ ಇದ್ದೀವಿ ಸರ್. ನಾವು ಮೊನ್ನೆವರೆಗೂ ಹಳೆದಿದ್ದವರೆಗೂ ಎಲ್ಲ ನೋಡಿ ಇಟ್ಟಿದ್ದೀವಿ. ಸಾರ್ನು ಬೇಕಾದಷ್ಟು ನಾನು ಲೆಕ್ಕನೇ ಇಲ್ಲ ನೋಡಿದ್ದು. ನೋಡ್ಬಿಟ್ಟು ಅಲ್ಲೇ ಆಟೋಲಿ ಹಿಡಿದು ಇಲ್ಲಿವರೆಗೂ ಬರ್ತಾಯಿದ್ರು, ಒಳಗಡೆ ಹೋಗಿ ಬರ್ತಾಯಿದ್ರು, ಮಾತಾಡ್ಸಿದ್ದೀವಿ, ಪಿಕ್ಚರ್ಗಳೇ ನೋಡಿದ್ದೀವಿ ನಾವು. ಭಾಳ ಚೆನ್ನಾಗಿದೆ. ಈಗ ತುಂಬ ಬದಲಾಗ್ಬಿಟ್ಟಿದೆ ಸತ್ಯ ಸರ್. ಏನೇನು ಇರಲಿಲ್ಲ, ಎಲ್ಲ ಮನೆಗಳು ರಾತ್ರಿ ಹೊತ್ತು 70 ವರ್ಷದ ಮನೆಗಳು ಆರಾಮಾಗಿ ಕೂತ್ಕೊಳ್ತಾ ಇದ್ರು. ಇಲ್ಲಿ ಕೂತ್ಕೊಳ್ತಾ ಇದ್ವಿ ರಾತ್ರಿಯಲ್ಲಿ. ಇಲ್ಲಿ ಏನು ಅಂಗಡಿಗಳು ಎಷ್ಟು ಏನೂ ಇರಲಿಲ್ಲ ನೋಡಿ. ಆ ಥರ ಮನೆ ಇಲ್ವಾ? ಆ ಥರನೇ ಎಲ್ಲ ಮನೆಗಳೇ ಇದ್ದಿದ್ದು. ಎಲ್ಲ ಮನೆಗಳೇ ಇಲ್ಲಿ, ಎಲ್ಲ ರೆಸಿಡೆನ್ಸಲ್ಲೇ. ನಮ್ಮ ಅಲ್ಲಿ ಪಾರ್ಕ್ ಇತ್ತು ಸರ್, ಪಾರ್ಕ್ ಸರ್ಕಲ್ ಇತ್ತು, ಮರ ಇತ್ತು. ಇಲ್ಲಿ ಪಾರ್ಕ್ ನಾವು ಪಾರ್ಕ್ ಹತ್ರ ಕೂತ್ಕೊತಿದ್ವಿ, ಮರಗಳಿತ್ತು, ಸೀಟ್ ಸಿಮೆಂಟ್ ಸೀಟ್ ಇತ್ತು. ಹೌದು, ಸಿಮೆಂಟ್ ಅಂತ ಜಾಗ ಕಂಡುಹಿಡಿಯಕ್ಕಾಗಲ್ಲ ನೋಡಿ ಇವಾಗ. ಆ ಥರ ಇತ್ತು. ಹೌದು. ನಮ್ಮ ಮನೇಲಿ ಒಂದು ಸಾಕಿದ ನಾಯಿ ಇತ್ತು. ನಮ್ಮ ಅಜ್ಜಿ ಇರುವಾಗ ನಾಯಿ, ಹಸು, ಕುರಿಗಳು, ಕೋಳಿಗಳಂತೂ ಮೊಟ್ಟೆ ಇಟ್ಟು ಅವರೇ ಮರಿ ಮಾಡಿಸೋರು. ಆ ಸಾಕಿದ ನಾಯಿ ಸತ್ತೋಗಿದ್ದು. ಇಲ್ಲಿ ಹೂತಿದ್ವಿ ಸರ್ ನಾವು, ಇಲ್ಲಿ ಹೂತಿದ್ವಿ ಆ ನಾಯಿನ. ಸೊ ಇದು ಒಂಥರ ನನಗೆ ಎಲ್ಲ ಹಳೆ ಹೊಸದು ಬಂದ್ರು ಆಗೋದೇ ಇಲ್ಲ. ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು.